ಇನ್ನು ಧಾರಾಕಾರ ಮಳೆಗೆ ಮರ ಬಿದ್ದಿದೆ, 3 ಜಸ್ಟ್ ಮಿಸ್ ಆಗಿದ್ದಾರೆ. ಸಿಸಿಟಿವಿಯಲ್ಲಿ ಮರ ಬೀಳುವ ದೃಶ್ಯ ಸೆರೆಯಾಗಿದೆ. ಮರದ ಕೆಳಗಡೆ ಬೈಕ್ ನಿಲ್ಲಿಸುತ್ತಿದ್ದ ವ್ಯಕ್ತಿಯೊಬ್ಬರು ಪಾರಾಗಿದ್ದಾರೆ. ಮನೆಯೊಳಗೆ ಬರ್ತಾ ಇದ್ದಂತಹ ಮಹಿಳೆ ವ್ಯಕ್ತಿ ಕೂಡ ಪಾರಾಗಿದ್ದಾರೆ. ಒಟ್ಟು 3 ಜನ ಈ ಒಂದು ಅನಾಹುತದಿಂದ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ಆ ಸಿಸಿಟಿವಿ ದೃಶ್ಯಗಳನ್ನ. ಒಬ್ಬ ವ್ಯಕ್ತಿ ಬೈಕ್ ಪಾರ್ಕ್ ಮಾಡ್ತಿದ್ದಾರೆ, ಮನೆಯೊಳಗಡೆ ಇಬ್ರು ಹೋಗ್ತಾ ಇದ್ದಾರೆ. ಏಕಾಏಕಿ ಆ ಮರ ಧರೆಗುರುಳುತ್ತೆ. ಅದೃಷ್ಟ, ಆಯಸ್ಸು ಎಲ್ಲವೂ ಕೂಡ ಚೆನ್ನಾಗಿತ್ತು. ಇಬ್ರು ಈ ಕಡೆ ಇದ್ರು, ಇನ್ನೊಬ್ರು ಆ ಕಡೆ ಇದ್ರು. ಒಂದು ವೇಳೆ ಅಪ್ಪಿ ತಪ್ಪಿ ಆ ಮರದ ಅಕ್ಕಪಕ್ಕ ಇದ್ದಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು, ಪ್ರಾಣಹಾನಿ ಆಗ್ತಾ ಇತ್ತು. ಅದೃಷ್ಟವಶಾತ್ ಆ ರೀತಿ ಆಗಿಲ್ಲ. ಅಲ್ಲೊಂದು ಸೈಕಲ್ ಸಿಲ್ಕೊಂಡಿತ್ತು, ಅದನ್ನ ತೆಗೆಯುವಂತಹ ಕೆಲಸಕ್ಕೆ ಆ ವ್ಯಕ್ತಿ ಮುಂದಾಗ್ತಾರೆ. ನೋಡ್ತಾ ಇರಬಹುದು ಸಿಸಿಟಿವಿ ದೃಶ್ಯ. ಮಳೆ ಬರ್ತಾ ಇದೆ, ಮನೆಯೊಳಗಡೆ ಅವ್ರು ಹೋಗ್ತಾ ಇದ್ರು. ಸಣ್ಣ ಮಟ್ಟಿಗೆ ಅಲ್ಲಿ ಕ್ಲೂ ಸಿಕ್ಕಿದೆ, ಆ ಮಹಿಳೆಗೆ ಸುಳಿವು ಸಿಕ್ಕಿದೆ. ತಕ್ಷಣ ಆಕೆ ಚೀರಾಡ್ತಾಳೆ. ಮರ ಬೀಳುತ್ತೆ ಅನ್ನೋ ಮುನ್ಸೂಚನೆ ಸಿಗ್ತಾ ಇದ್ದ ಹಾಗೆ ತನ್ನ ಜೊತೆಗಿದ್ದಂತಹ ವ್ಯಕ್ತಿಯನ್ನು ಎಳೆದುಕೊಂಡು ಮುಂದೆ ಸಾಗ್ತಾಳೆ. ಮತ್ತೊಬ್ಬ ವ್ಯಕ್ತಿ ಬೈಕ್ ಪಾರ್ ಮಾಡ್ತಾ ಇದ್ರು, ಅವರು ಕೂಡ ಪಾರಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆ ಮತ್ತು ಪ್ರವಾಹಕ್ಕೆ ದೇಗುಲ ಜಲಾವೃತವಾಗಿದೆ. ಪಿಂಪ್ರಿ ಚಿಂಚ್ವಾಡದಲ್ಲಿ ಗಣಪತಿ ದೇವಸ್ಥಾನ ಜಲಾವೃತ ಆಗಿದೆ. ಮೌರ್ಯ ಗೋಸಾವಿ ಗಣಪತಿ ದೇಗುಲ, ಪಾವನಾ ನದಿ ಪ್ರವಾಹಕ್ಕೆ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಜನಸಾಮಾನ್ಯರಿಗೆ ಮಾತ್ರ ಈ ಮಳೆಯಿಂದ ಗೋಳಲ್ಲ, ದೇವರಿಗೂ ಕೂಡ ಜಲ ದಿಗ್ಬಂಧನ. ಗಮನಿಸ್ತಾ ಇದ್ದೀರಿ, ಆಲ್ಮೋಸ್ಟ್ ದೇವಸ್ಥಾನ ಮುಳುಗಡೆಯಾಗಿದೆ. ಮೇಲ್ಭಾಗ ಮಾತ್ರ ಸದ್ಯಕ್ಕೆ ಗೋಚರ ಆಗ್ತಾ ಇದೆ. ನದಿ ಆಗ್ಬಿಟ್ಟಿದೆ ಆ ಪ್ರದೇಶ. ದಿನನಿತ್ಯ ಜನರು ಬಂದು ಓಡಾಡ್ತಾ ಇದ್ರು, ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇತ್ತು. ಅದೇ ಒಂದು ಜಾಗದ ದೃಶ್ಯ ಇಲ್ಲಿ ಜನರು ಇರ್ತಾ ಇದ್ರ ಅಥವಾ ನದಿಯಲ್ಲೇ ಒಂದು ದೇವಸ್ಥಾನ ಉದ್ಭವ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡೋ ರೀತಿ ಮಾಡಿಬಿಟ್ಟಿದೆ. ನದಿಯಲ್ಲಿ ದೇವಸ್ಥಾನವೋ ಅಥವಾ ದೇವಸ್ಥಾನದಲ್ಲಿ ನದಿಯೋ ಅನ್ನೋ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ದೇವಸ್ಥಾನ ಮುಳುಗಡೆಯಾಗಿರೋದ್ರಿಂದ ಮಹಾರಾಷ್ಟ್ರದ ಪಿಂಪ್ರಿ ಚಿಂಚವಾಡದ ಗಣಪತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಈ ಮೂಲಕ ದೇವರಿಗೂ ಕೂಡ ವರುಣನ ಆರ್ಭಟದ ಬಿಸಿ. ಆ ಸುತ್ತಲಿನ ಪ್ರದೇಶ ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ದ್ವೀಪದಂತೆ ಮಾರ್ಪಾಡಾಗಿದೆ. ಕಣ್ಣು ಹಾಯಿಸಿದಷ್ಟು ದೂರ ನೀರೇ ಕಾಣಿಸ್ತಾ ಇದೆ. ಇಲ್ಲಿ ವಾಸ ಮಾಡ್ತಾ ಇದ್ದಂತಹ ಜನರು, ಬದುಕನ್ನು ಕಟ್ಕೊಂಡಿದ್ದಂತಹ ಜನರ ಬದುಕು ಸಂಪೂರ್ಣವಾಗಿ ನೀರ್ಪಾಲಾಗಿದೆ. ಮಳೆ ನೀರಿನಲ್ಲಿ ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಅವರ ಬದುಕು ಬೀದಿ ಪಾಲಾಗಿದೆ. ಮುಂದೆ ಹೊಸದಾಗಿ ಜೀವನವನ್ನು ರೂಪಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿಯಲ್ಲಿ, ಸಂಕಷ್ಟದಲ್ಲಿ ಜನ ಇದ್ದಾರೆ. ಅದಕ್ಕೆ ಎಷ್ಟರ ಮಟ್ಟಿಗೆ ಸರ್ಕಾರ ನೆರವಿಗೆ ಬರುತ್ತೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಒಂದು ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗುವಂತಹ ಅನಾಹುತದಿಂದಾಗಿ ಜೀವನದುದ್ದಕ್ಕೂ ಕೂಡ ಅವರು ಪರಿತಪಿಸಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗುತ್ತೆ.